ಇನ್ನು ರಾಜ್ಯ ಸರ್ಕಾರ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿಬಿಟ್ಟು ಗ್ಯಾರಂಟಿಗಳೇನೋ ಒಂದು ರೇಂಜಿಗೆ ತಲುಪ್ತಾ ಇದೆ. ಆದರೆ ಅದಕ್ಕೆ ವಿರುದ್ಧವಾಗಿ ಬೆಲೆ ಏರಿಕೆ ಅಂತಕ್ಕಂಥದ್ದನ್ನು ಸಿಕ್ಕಾಪಟ್ಟೆ ಮಾಡ್ತಾ ಇದೆ. ಯಾವಾಗ ಗ್ಯಾರಂಟಿ ಯೋಜನೆ ಅನುಷ್ಠಾನಕ್ಕೆ ಬಂತೋ ಆಗಿನಿಂದ ರಾಜ್ಯ ಸರ್ಕಾರದ ಮೇಲೆ ದರ ಏರಿಕೆಯ ಬರೆಯನ್ನು ಹಾಕುತ್ತಲೇ ಇದೆ. ರೈತರಿಗೆ ಕೊಡುವ ಹಾಲಿನ ದರ ಹೆಚ್ಚಳ ಮಾಡುತ್ತಾ ಸರ್ಕಾರ ಅಂತಕ್ಕಂಥದ್ದು ಪ್ರಶ್ನೆ. ಹಾಲಿನ ಖರೀದಿ ಮತ್ತು ಮಾರಾಟ ದರದ ಏರಿಕೆ ಬಗ್ಗೆ ನಿರ್ಧಾರ ಮಾಡ್ತಾರಂತೆ. ಇವತ್ತು ಸಂಜೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ಸಹಕಾರಿ ಸಚಿವ ರಾಜಣ್ಣ, ಪಶುಸಂಗೋಪನಾ ಸಚಿವ ವೆಂಕಟೇಶ್ ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಕೆಎಂಎಫ್ ಅಧ್ಯಕ್ಷ ಭೀಮಾನಾಯ್ಕ್ ಜೊತೆ ಸಿಎಂ ಮೀಟಿಂಗನ್ನು ಮಾಡ್ತಾರೆ. ಸೊ ಈ ಸಂಬಂಧ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಸಭೆ ಕರೆದಿದ್ದಾರೆ. ಇವರೆಲ್ಲರೂ ಕೂಡ ಈಗ ಒಂದಷ್ಟು ಬೇಡಿಕೆ ಇದೆ ಮೊದಲಿಂದನೂ ಕೂಡ. ಭೀಮಾನಾಯ್ಕ್ ಅವರು ಈ ಹಿಂದೆನೇ ಮಾತಾಡಿದರು, ಇಲ್ಲ ಬೆಲೆ ಏರಿಕೆ ಆಗುತ್ತೆ ಅಂತ. ಅದಕ್ಕೆ ಸ್ವಲ್ಪ ತಡ ಆಯಿತು. ಈಗ ಬೆಲೆ ಏರಿಕೆ ಬಹುತೇಕ ಹತ್ತಿರಕ್ಕೆ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಮಾರಾಟ ಮತ್ತು ಖರೀದಿ ದರ ಎರಡೂ ಕೂಡ ಏರಿಕೆ ಸಾಧ್ಯತೆ ಅಂತೆ. ಮಾರಾಟ ಅಂತಂದರೆ ಹಾಲನ್ನು KMF ಅವ್ರು ನಮಗೆ ಮಾರೋದು, ಖರೀದಿ ಅಂತಂದರೆ ರೈತರಿಂದ ಅವರು ಖರೀದಿ ಮಾಡ್ತಾರಲ್ಲ ಅದು, ಎರಡೂ ಜಾಸ್ತಿ ಆಗುತ್ತೆ. ಹಾಲಿನ ದರ 3 ರಿಂದ 5 ರೂಪಾಯಿ ಏರಿಕೆ ಆಗೋದು ಲೀಟರ್ಗೆ, 1 ಲೀಟರ್ಗೆ 3 ರಿಂದ 5 ರೂಪಾಯಿ. ಹಾಲಿನ ಮಾರಾಟ ಪ್ರಮಾಣ ಮತ್ತು ಖರೀದಿ ಪ್ರಮಾಣ ಎರಡನ್ನೂ ಕೂಡ ಹೆಚ್ಚಳ ಮಾಡ್ತಾರಂತೆ. ಅದೇ ವಿಚಾರ. ಸದ್ಯ ಒಟ್ಟು 86 ಲಕ್ಷ ಲೀಟರ್ ಹಾಲು ಸಂಗ್ರಹಣೆಯನ್ನು ಮಾಡಲಾಗ್ತಾ ಇದೆ. 86 ಲಕ್ಷ ಲೀಟರ್ನಲ್ಲಿ 49 ಲಕ್ಷ ಲೀಟರ್ ಮಾರಾಟ ಮಾಡಲಾಗ್ತಾ ಇದೆ. ಇನ್ನು ಉಳಿದಿದ್ದನ್ನು ಹಾಲಿನ ಉತ್ಪನ್ನಗಳಿಗೆ ಬಳಸ್ಕೋತಾರೆ. ಮೊಸರು ಮತ್ತು ನಂದಿನಿ ಪ್ರಾಡಕ್ಟ್ಸ್ ಎಲ್ಲ ಇದೆಯಲ್ಲ, ಅದೆಲ್ಲ ತಯಾರು ಮಾಡೋದಕ್ಕೆ ಹಾಲು ಬೇಕಲ್ಲ, ಅದನ್ನು ಬಳಸ್ಕೋತಾ ಇದ್ದಾರೆ. ಮತ್ತು ಸಮ್ಮರ್ನಲ್ಲಿ ಹಾಲಿನ ಪ್ರೊಡಕ್ಷನ್ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಈಗ ರೇಟ್ ಜಾಸ್ತಿ ಮಾಡೋ ನಿರ್ಧಾರಕ್ಕೆ ಬಂದಿದ್ದಾರೆ.